ಎಲ್ಲರಿಗೂ ನಮಸ್ಕಾರ. ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತಿನ ವಿಡಿಯೋದಲ್ಲಿ ಅಶೋಕ ಮರದ ಪ್ರಯೋಜನಗಳು ಮತ್ತು ಅದರ ದುಷ್ಪರಿಣಾಮಗಳ ಬಗ್ಗೆ ತಿಳಿಯೋಣ. ಆಯುರ್ವೇದದಲ್ಲಿ ಅಶೋಕ ಮರವು ಅದರ ಆಧ್ಯಾತ್ಮಿಕ ಗುಣಗಳಿಗೆ ಹೆಸರುವಾಸಿಯಾಗಿದೆ ಮತ್ತು ದೇಹಕ್ಕೆ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. ಡಿಸ್ಮೆನೋರಿಯಾ, ಹೊಟ್ಟೆನೋವು ಮತ್ತು ಗರ್ಭಾಶಯ ಸೆಳೆತ ಸೇರಿದಂತೆ ಮಹಿಳೆಯರಲ್ಲಿ ಮುಟ್ಟಿನ ಸಮಸ್ಯೆಗೆ ಚಿಕಿತ್ಸೆ ನೀಡಲು ಅಶೋಕ ಮರದ ತೊಗಟೆ ಪ್ರಾಥಮಿಕವಾಗಿ ಪ್ರಯೋಜನಕಾರಿಯಾಗಿದೆ. ಅಶೋಕ ಮರದ ತೊಗಟೆಯು ಹೇರಳವಾದ ಟ್ಯಾನಿನ್ಗಳು, ಫ್ಲೇವನಾಯ್ಡ್ಗಳು ಮತ್ತು ಗ್ಲೈಕೋಸೈಡ್ಗಳನ್ನು ಹೊಂದಿದ್ದು, ಅದು ಒಟ್ಟಾರೆಯಾಗಿ ಗರ್ಭಾಶಯದ ಟಾನಿಕ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಅಶೋಕ ಮರದ ಬೇರುಗಳು ಮತ್ತು ಅಶೋಕ ಬೀಜಗಳು ಮೊಡವೆ, ಸೋರಿಯಾಸಿಸ್ ಮತ್ತು ಡರ್ಮಟೈಟಿಸ್ ಸೇರಿದಂತೆ ಚರ್ಮದ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುತ್ತವೆ. ಇನ್ನು ಅಶೋಕ ಮರದ ಬಗ್ಗೆ ತಿಳಿಯೋಣ. ಅಶೋಕ ಅಥವಾ ಸರಕ ಇಂಡಿಕಾ ಎಂಬುದು ಭಾರತೀಯ ಉಪಖಂಡದ ಡೆಕ್ಕನ್ ಪ್ರಸ್ಥಭೂಮಿ ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವ ಮಳೆಕಾಡು ಮರವಾಗಿದೆ. ಇದು ಕಿತ್ತಳೆ ಮತ್ತು ಹಳದಿ ಹೂವುಗಳನ್ನು ಗೊಂಚಲುಗಳಲ್ಲಿ ಹೊಂದಿದ್ದು, ಅವು ಬೀಳುವ ಮೊದಲು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಈ ಮರವನ್ನು ಭಾರತೀಯ ಸಂಪ್ರದಾಯದಲ್ಲಿ ಅತ್ಯಂತ ಪವಿತ್ರ ಮರವೆಂದು ಪರಿಗಣಿಸಲಾಗಿದೆ. ಇದು ಕಾಮದೇವರನ್ನು ಪ್ರೀತಿಸಲು ಸಮರ್ಪಿಸಲಾಗಿದೆ. ಸಂಸ್ಕೃತದಲ್ಲಿ ಅಶೋಕ ಎಂಬ ಪದದ ಅರ್ಥ ದುಃಖವಿಲ್ಲ ಮತ್ತು ಈ ಮರದ ವಿವಿಧ ಭಾಗಗಳನ್ನು ವಿವಿಧ ಔಷಧೀಯ ಉದ್ದೇಶಗಳಿಗಾಗಿ ವ್ಯಾಪಕವಾಗಿ ಬಳಸಲಾಗುತ್ತದೆ. ಅಶೋಕ ವೃಕ್ಷದ ಪೌಷ್ಟಿಕಾಂಶದ ಮೌಲ್ಯ. ಅಶೋಕ ಮರದಿಂದ ಪಡೆಯಬಹುದಾದ ಹಲವಾರು ಅಗತ್ಯ ಪೋಷಕಾಂಶಗಳಿವೆ. ಇದು ಟ್ಯಾನಿನ್, ಗ್ಲೈಕೋಸೈಡ್, ಸಾರಭೂತ ತೈಲಗಳು ಮತ್ತು ಕ್ಯಾಲ್ಸಿಯಂ ಅನ್ನು ಹೊಂದಿರುತ್ತದೆ. ಇದು ಕಾರ್ಬನ್ ಮತ್ತು ಕಬ್ಬಿಣದ ಕಾರ್ಬೋನಿಕ್ ಸಂಯುಕ್ತಗಳನ್ನು ಹೊಂದಿರುತ್ತದೆ. ಆದರೆ ಮರದ ತೊಗಟೆಯು ಕೆಟೋಸ್ಟ್ರಾಲ್ ಅನ್ನು ಹೊಂದಿರುತ್ತದೆ. ಅಶೋಕ ಮರದ ಆರೋಗ್ಯ ಪ್ರಯೋಜನಗಳು. ಅಶೋಕ ಮರದ ಅತ್ಯುತ್ತಮ ಆರೋಗ್ಯ ಪ್ರಯೋಜನಗಳು ಕೆಳಗೆ ಇನ್ನು ತಿಳಿಯೋಣ. ವಿವಿಧ ಆರೋಗ್ಯ ಸಮಸ್ಯೆಗಳಲ್ಲಿ ಅಶೋಕ ಮರದ ಎಲೆಗಳು, ತೊಗಟೆಗಳು ಮತ್ತು ಬೀಜಗಳ ಬಳಕೆಯನ್ನು ಸಹ ಇಲ್ಲಿ ನೋಡೋಣ. ಮೊದಲನೆಯದು, ಮೊಡವೆ ಚಿಕಿತ್ಸೆಗೆ ಸಹಾಯ ಮಾಡುತ್ತದೆ. ನೀವು ಅಶೋಕ ಮರದ ತೊಗಟೆಯನ್ನು ಕುದಿಸಿ ದಪ್ಪ ಕಷಾಯವನ್ನು ತಯಾರಿಸಬಹುದು. ಅದು ತಣ್ಣಗಾದ ನಂತರ ಸಾಸಿವೆ ಎಣ್ಣೆಯನ್ನು ಸೇರಿಸಬಹುದು. ಈ ಪರಿಹಾರವು ಕುದಿಯುವ ಮತ್ತು ಮೊಡವೆಗಳಿಗೆ ಅನ್ವಯಿಸಿದಾಗ ಬಹಳ ಪ್ರಯೋಜನಕಾರಿ ಪರಿಣಾಮವನ್ನು ಉಂಟುಮಾಡುತ್ತದೆ. ಸ್ತ್ರೀರೋಗ ಸಮಸ್ಯೆಗಳಿಗೆ ಅಶೋಕ ಮರದ ಮೂಲಿಕೆ. ಈ ಅಶೋಕ ಮರದ ಮೂಲಿಕೆಯು ಗರ್ಭಾಶಯ ಸ್ನಾಯುಗಳು ಮತ್ತು ಎಂಡೋಮೆಟ್ರಿಯಂ ಮೇಲೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಹೀಗಾಗಿ ಹೊಟ್ಟೆನೋವು ಮತ್ತು ಇತರ ಸೆಳೆತದಿಂದ ಪರಿಹಾರವನ್ನು ನೀಡುತ್ತದೆ. ಇದು ಅನಿಯಮಿತ ಮುಟ್ಟಿನ ಚಕ್ರಗಳು, ಅಮೆನೋರಿಯಾ, ಲ್ಯೂಕೋರಿಯಾ, ಫೈಬ್ರಾಯ್ಡ್ಗಳು, ಚೀಲಗಳು ಮತ್ತು ಸಂಬಂಧಿಸಿದ ಅಸ್ವಸ್ಥತೆಗಳಿಗೆ ಚಿಕಿತ್ಸೆ ನೀಡಲು ಸಹಾಯ ಮಾಡುತ್ತದೆ. ಹೀಗಾಗಿ ಅಶೋಕ ಮರವನ್ನು ಮಹಿಳೆಯರಲ್ಲಿ ಸ್ತ್ರೀರೋಗ ಮತ್ತು ಮುಟ್ಟಿನ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ವ್ಯಾಪಕವಾಗಿ ಬಳಸಲಾಗುತ್ತದೆ. ಅಶೋಕ ಮರದ ತೊಗಟೆ ಬುದ್ಧಿ ಶಕ್ತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಅಶೋಕ ಮರದ ಉತ್ಪನ್ನಗಳ ನಿಯಮಿತ ಸೇವನೆಯು ನಿಮ್ಮ ಬುದ್ಧಿಶಕ್ತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ನೀವು ಅಶೋಕ ತೊಗಟೆ ಮತ್ತು ಬ್ರಾಹ್ಮಿ ಪುಡಿಯನ್ನು ಸಮಾನ ಪ್ರಮಾಣದಲ್ಲಿ ಮಿಶ್ರಣ ಮಾಡಬೇಕು ಮತ್ತು ಈ ಮಿಶ್ರಣವನ್ನು 1 ಟೀ ಚಮಚವನ್ನು ದಿನಕ್ಕೆ 2 ಬಾರಿ 1 ಕಪ್ ಹಾಲಿನೊಂದಿಗೆ ಸೇವಿಸಬೇಕು. ತ್ವಚೆಯ ಆರೈಕೆಯಲ್ಲಿ ಅಶೋಕ ಮರ ಎಲೆಗಳು. ಅಶೋಕ ಮರದ ಗಿಡಮೂಲಿಕೆಗಳ ಸೇವನೆಯು ನಮ್ಮ ರಕ್ತದಿಂದ ವಿಷವನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಮತ್ತು ಆದ್ದರಿಂದ ನಮ್ಮ ಚರ್ಮಕ್ಕೆ ಅತ್ಯುತ್ತಮ ಪ್ರಯೋಜನಗಳನ್ನು ನೀಡುತ್ತದೆ. ಅಶೋಕ ಮರದ ಗಿಡಮೂಲಿಕೆಗಳು ರಕ್ತವನ್ನು ಶುದ್ಧೀಕರಿಸಲು ಮತ್ತು ಅಲರ್ಜಿಗಳು ಮತ್ತು ಇತರ ಚರ್ಮದ ಕಾಯಿಲೆಗಳ ಆಕ್ರಮಣವನ್ನು ತಡೆಯಲು ಸಹಾಯ ಮಾಡುತ್ತದೆ.
ಸುಟ್ಟಗಾಯಗಳು ಮತ್ತು ಚರ್ಮದ ಕೆರಳಿಕೆಗಳನ್ನು ಅಶೋಕ ಮರದ ಸಾರಗಳನ್ನು ಬಳಸಿಕೊಂಡು ಚಿಕಿತ್ಸೆ ನೀಡಬಹುದು. ಅಶೋಕ ಸಸ್ಯವು ಆಂತರಿಕ ರಕ್ತಸ್ರಾವವನ್ನು ತಡೆಯುತ್ತದೆ. ಆಂತರಿಕ ರಕ್ತಸ್ರಾವವನ್ನು ತಡೆಗಟ್ಟಲು ನೀವು ಅಶೋಕ ಸಸ್ಯದ ಪುಡಿಮಾಡಿದ ಹೂವುಗಳೊಂದಿಗೆ ಬೆರೆಸಿದ ಕೆಲವು ಹನಿಗಳನ್ನು ನೀರನ್ನು ಕುಡಿಯಬಹುದು. ಅಶೋಕ ಹೂವುಗಳು ಹೆಮರಾಜಿಕ್ ಡಿಸೆಂಟರಿಯನ್ನು ತಡೆಯಲು ಸಹಾಯಕ ಮಾಡುತ್ತದೆ. ಹೀಗಾಗಿ ಅಶೋಕದ ಹೂವುಗಳು ನಿಮ್ಮ ಆರೋಗ್ಯವನ್ನು ಕಾಳಜಿ ವಹಿಸಲು ಸಹಾಯ ಮಾಡುತ್ತದೆ. ಹೊಟ್ಟೆಯ ಊತ ಮತ್ತು ಉರಿಯೂತವನ್ನು ನಿಭಾಯಿಸುತ್ತದೆ. ಅಶೋಕ ಮರದ ತೊಗಟೆಗಳು ಅಥವಾ ಎಲೆಗಳು ಸೇವಿಸಿದಾಗ ಹೊಟ್ಟೆಯಿಂದ ಹುಳುಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಮತ್ತು ಹೀಗಾಗಿ ನೋವು ಮತ್ತು ಊತದಿಂದ ಪರಿಹಾರವನ್ನು ನೀಡುತ್ತದೆ. ಅಶೋಕ ಮರದ ತೊಗಟೆಯು ಶಿಲೀಂಧ್ರ ವಿರೋಧಿ, ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ನೋವು ನಿವಾರಕ ಗುಣಗಳನ್ನು ಹೊಂದಿದೆ. ಅಶೋಕ ಮರವು ಆಂತರಿಕ ಮತ್ತು ಬಾಹ್ಯ ಉರಿಯೂತವನ್ನು ಎದುರಿಸಲು ಸಹಾಯ ಮಾಡುತ್ತದೆ ಮತ್ತು ಸುಡುವ ಸಂವೇದನೆಯಿಂದ ಪರಿಹಾರವನ್ನು ನೀಡುತ್ತದೆ. ಪೈಲ್ಸ್ ಮತ್ತು ಮಧುಮೇಹಕ್ಕೆ ಅಶೋಕ ಮರ. ಮಧುಮೇಹದಿಂದ ಬಳಲುತ್ತಿರುವವರು ಅಶೋಕ ಮರದ ಒಣಗಿದ ಹೂವುಗಳನ್ನು ತಮ್ಮ ಕಾಯಿಲೆಗೆ ಚಿಕಿತ್ಸೆ ನೀಡಲು ಬಳಸಬಹುದು. ಅಶೋಕ ಹೂವುಗಳು ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ಪರೀಕ್ಷಿಸಲು ಸಹಾಯ ಮಾಡುತ್ತದೆ. ಈ ಅಶೋಕ ವೃಕ್ಷದಿಂದ ತಯಾರಿಸಿದ ಗಿಡಮೂಲಿಕೆಯ ಪೂರಕಗಳು ಪೈಲ್ಸ್ ಚಿಕಿತ್ಸೆಯಲ್ಲಿ ಸಹಾಯ ಮಾಡುತ್ತದೆ. ಅಶೋಕ ಮರದ ತೊಗಟೆಯಿಂದ ತಯಾರಿಸಿದ ಕಷಾಯವು ಆಂತರಿಕ ರಾಶಿಗಳಿಗೆ ಚಿಕಿತ್ಸೆ ನೀಡಲು ಸಹಾಯ ಮಾಡುತ್ತದೆ. ಅಶೋಕ ಮರವು ಅತಿಸಾರವನ್ನು ತಡೆಯುತ್ತದೆ. ಅಶೋಕ ಮರದ ಹೂವುಗಳು ಮಲದಲ್ಲಿನ ರಕ್ತದ ನಷ್ಟವನ್ನು ನಿಯಂತ್ರಿಸುತ್ತದೆ ಮತ್ತು ಯಾವುದೇ ಅಡ್ಡ ಪರಿಣಾಮಗಳನ್ನು ಉಂಟುಮಾಡದೆ ಅತಿಸಾರಕ್ಕೆ ಚಿಕಿತ್ಸೆ ನೀಡುತ್ತದೆ. ಅಶೋಕ ಮರದ ಎಲೆಗಳು, ಹೂವುಗಳು ಮತ್ತು ತೊಗಟೆಯನ್ನು ಟಾನಿಕ್ ಅನ್ನು ಬಳಸಬಹುದು. ಇದು ಈ ನೋವಿನ ಸ್ಥಿತಿಯಿಂದ ಪರಿಹಾರ ನೀಡುತ್ತದೆ. ಮೂತ್ರಪಿಂಡದ ಕಲ್ಲುಗಳನ್ನು ತೆಗೆದುಹಾಕುತ್ತದೆ ಮತ್ತು ಅಸ್ತಮಾಗೆ ಚಿಕಿತ್ಸೆ ನೀಡುತ್ತದೆ. ಅಶೋಕ ಮರದ ಬೀಜದ ಪುಡಿ ಮೂತ್ರಪಿಂಡದ ಕಲ್ಲುಗಳನ್ನು ನಿಯಂತ್ರಿಸಲು ಸಹಾಯ ಮಾಡುವ ನೈಸರ್ಗಿಕ ವಿಧಾನವಾಗಿದೆ. ಬೀಜದ ಪುಡಿಯನ್ನು ವೀಳ್ಯದೆಲೆಯಲ್ಲಿ ಸುತ್ತಿ ಹಲವಾರು ಬಾರಿ ಸೇವಿಸಿದಾಗ ಆ ಕಾಯಿಲೆಯಿಂದ ಬಳಲುತ್ತಿರುವ ಜನರಲ್ಲಿ ಅಸ್ತಮಾ ಚಿಕಿತ್ಸೆಗೆ ಸಹಾಯ ಮಾಡುತ್ತದೆ. ಅಶೋಕ ಹೂವು ನೋವು ನಿವಾರಿಸಲು ಸಹಾಯ ಮಾಡುತ್ತದೆ. ಅಶೋಕ ಮರದ ಸಾರವು ನೋವು ನಿವಾರಕ ಗುಣಗಳನ್ನು ಹೊಂದಿದೆ ಮತ್ತು ಅದರಿಂದ ನೋವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ನಿಮ್ಮ ಕೀಲುಗಳಲ್ಲಿ ನೀವು ನೋವನ್ನು ಅನುಭವಿಸಿದರೆ ನೀವು ತೊಗಟೆಯ ಪೇಸ್ಟನ್ನು ಪೀಡಿತ ಪ್ರದೇಶಗಳಿಗೆ ಹಚ್ಚಬಹುದು ಮತ್ತು ಸ್ವಲ್ಪ ಪರಿಹಾರವನ್ನು ತೆಗೆದುಕೊಳ್ಳಬಹುದು. ಅಶೋಕ ವೃಕ್ಷದ ಪ್ರಯೋಜನಗಳೇನು ನೋಡೋಣ. ಅಶೋಕ ಮರದ ತೊಗಟೆ ಚರ್ಮಕ್ಕೆ ಒಳ್ಳೆಯದು ಮತ್ತು ಚರ್ಮದ ಬಣ್ಣವನ್ನು ಸುಧಾರಿಸಲು ಸಹಾಯ ಮಾಡುವ ಸೌಂದರ್ಯವರ್ಧಕಗಳನ್ನು ತಯಾರಿಸಲು ಬಳಸಲಾಗುತ್ತದೆ. ಇದು ಅಲ್ಪ ಮತ್ತು ಕಷ್ಟಕರ ಮೂತ್ರ ವಿಸರ್ಜನೆಯ ಸ್ಥಿತಿಯನ್ನು ತಡೆಯಲು ಸಹಾಯ ಮಾಡುತ್ತದೆ ಮತ್ತು ಚೇಳು ಕಡಿತಕ್ಕೆ ಪ್ರತಿವಿಷವಾಗಿಯೂ ಸಹ ಕಾರ್ಯನಿರ್ವಹಿಸುತ್ತದೆ. ಅದರ ಒಣಗಿದ ಅಶೋಕ ಮರದ ಹೂವುಗಳು ಸಹ ಮಧುಮೇಹ ರೋಗಿಗಳಿಗೆ ಅನುಕೂಲಕರವಾಗಿದೆ. ಅಶೋಕ ಮರದ ಅಡ್ಡಪರಿಣಾಮಗಳು ಮತ್ತು ಅಲರ್ಜಿಗಳು. ಅಶೋಕ ಮರದ ಆರೋಗ್ಯ ಪ್ರಯೋಜನಗಳು ಹಲವಾರು ಆದರೂ ಗರ್ಭಿಣಿಯರು ಈ ಮರದ ಉತ್ಪನ್ನಗಳನ್ನು ಸೇವಿಸುವುದರಿಂದ ಇದು ತೊಡಕುಗಳಿಗೆ ಕಾರಣವಾಗಬಹುದು. ಕೆಲವು ರೀತಿಯ ಆಹಾರಕ್ಕೆ ಸೂಕ್ಷ್ಮವಾಗಿರುವ ಜನರು ಈ ಮರದ ಉತ್ಪನ್ನವನ್ನು ಸೇವಿಸುವ ಮೊದಲು ವೈದ್ಯರನ್ನು ಸಂಪರ್ಕಿಸಬೇಕು. ಅಶೋಕ ವೃಕ್ಷದ ಕೃಷಿ. ಅಶೋಕ ಮರವನ್ನು ಪ್ರಾಥಮಿಕವಾಗಿ ಭಾರತೀಯ ಉಪಖಂಡದಲ್ಲಿ ಬೆಳೆಸಲಾಗುತ್ತದೆ ಮತ್ತು ಇದನ್ನು ಹಿಂದೂಗಳು ಅತ್ಯಂತ ಪವಿತ್ರವೆಂದು ಪರಿಗಣಿಸುತ್ತಾರೆ. ಈ ಮರವು ಸಾಮಾನ್ಯವಾಗಿ ಯಕ್ಷಿ ಪೌರಾಣಿಕ ಜೀವಿಗಳೊಂದಿಗೆ ಸಂಬಂಧ ಹೊಂದಿದೆ ಮತ್ತು ಈ ಮರವು ಬೌದ್ಧ ಮತ್ತು ಹಿಂದೂ ದೇವಾಲಯಗಳ ದ್ವಾರಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಅಶೋಕ ಮರದ ಕೆಳಗಿರುವ ಯಕ್ಷಿಗಳು ಆರಂಭಿಕ ಬೌದ್ಧ ಸ್ಮಾರಕಗಳಲ್ಲಿ ಅಲಂಕಾರಿಕ ಅಂಶಗಳಾಗಿ ಬಹಳ ಜನಪ್ರಿಯಗಳಾಗಿದ್ದವು. ಈ ಮರವನ್ನು ಪ್ರಾಚೀನ ಭಾರತೀಯ ಧಾರ್ಮಿಕ ಮತ್ತು ಕಾಮುಕ ಕಾವ್ಯಗಳಲ್ಲಿ ಹೆಚ್ಚಾಗಿ ಉಲ್ಲೇಖಿಸಲಾಗಿದೆ ಮತ್ತು ಸಂಸ್ಕೃತದಲ್ಲಿ 16 ವಿಭಿನ್ನ ಹೆಸರುಗಳನ್ನು ಹೊಂದಿದೆ. ಅದರ ವಿವಿಧ ಭಾಗಗಳನ್ನು ಉಲ್ಲೇಖಿಸುತ್ತದೆ. ಅಶೋಕ ಮರವನ್ನು
ಮೇ ಮತ್ತು ಜೂನ್ ತಿಂಗಳುಗಳಲ್ಲಿ ಉತ್ತಮವಾಗಿ ಬೆಳೆಸಲಾಗುತ್ತದೆ ಮತ್ತು ಅವುಗಳ ಕಾಂಡವನ್ನು ಕತ್ತರಿಸುವ ಮೂಲಕ ಉತ್ತಮವಾಗಿ ಹರಡಲಾಗುತ್ತದೆ. ಅಶೋಕ ಮರಗಳನ್ನು ಬೀಜಗಳೊಂದಿಗೆ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಮಾಡುವುದು ಕಷ್ಟ. ಆದರೂ ಈ ಮರದ ಕಾಡು ಪ್ರಭೇದಗಳು ನಿಧಾನವಾಗಿ ಅಳಿವಿನಂಚಿನಲ್ಲಿದೆ. ನಿಮಗೆಲ್ಲರಿಗೂ ಈ ಮಾಹಿತಿ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದೆ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಧನ್ಯವಾದಗಳು.